ಕಳೆದ 2 ವರ್ಷಗಳಿಂದ 2 ಮಹತ್ವದ ಸಂಸ್ಥೆಗಳಿಗೆ ಅಧ್ಯಕ್ಷರೇ ಇಲ್ಲದಾಗಿದೆ. ರಾಜಕೀಯ ಜಟಾಪಟಿಯಿಂದಾಗಿ ಕೆಎಂಎಫ್ ಹಾಗೂ ಅಪೆಕ್ಸ್ ಬ್ಯಾಂಕ್ಗೆ ಸಾರಥಿ ಇಲ್ಲದೆ ಇರುವುದು ಈ ಸಂಸ್ಥೆಗಳ ಬೆಳವಣಿಗೆಗೆ ತೊಡಕಾಗಿದೆ. ಹೊಸ ಸರ್ಕಾರ ಬಂದಿರುವ ಹಿನ್ನೆಲೆಯಲ್ಲಿ ಈಗಲಾದರೂ ಈ ಸಂಸ್ಥೆಗಳಿಗೆ ಚುನಾವಣೆ ನಡೆಯುತ್ತಾ ಇಲ್ವಾ ಎಂಬ ಪ್ರಶ್ನೆ ಎದ್ದಿದೆ. ಸಹಕಾರ ರಂಗದ ಮಹತ್ವದ ಸಂಸ್ಥೆಗಳಿಗೆ ಹಿಡಿದ ಗ್ರಹಣ. ರಾಜಕೀಯ ಮೇಲಾಟದಿಂದ ನೇಮಕವಾಗದ ಅಧ್ಯಕ್ಷರು. ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ 2 ಸಂಸ್ಥೆಗಳು ಅಂದರೆ ಕೆಎಂಎಫ್ ಹಾಗೂ ಅಪೆಕ್ಸ್ ಬ್ಯಾಂಕ್. 2 ಸಂಸ್ಥೆಗಳು ರೈತಾಪಿ ವರ್ಗಕ್ಕೆ ಆಕ್ಸಿಜನ್ ಆಗಿವೆ ಅಂದ್ರೆ ತಪ್ಪಿಲ್ಲ. ಹಾಲು ಉತ್ಪಾದಕರ ರೈತರಿಗೆ ಆರ್ಥಿಕ ಸಹಾಯವಾಗಿ ಕೆಎಂಎಫ್ ತನ್ನದೇ ಆದ ಕೊಡುಗೆ ನೀಡಿ ದೇಶದ 2ನೇ ಅತಿದೊಡ್ಡ ಮಿಲ್ಕ್ ಫೆಡರೇಷನ್ ಎಂಬ ಖ್ಯಾತಿಯನ್ನ ಪಡೆದಿದೆ. ಇತ್ತ ಅಪೆಕ್ಸ್ ಬ್ಯಾಂಕ್ ಕೂಡ ಕೋಆಪರೇಟಿವ್ ಬ್ಯಾಂಕ್ಗಳ ಮೂಲಕ ರೈತರಿಗೆ ಬೆಳೆ ಸಾಲ ನೀಡಿ ಆಹಾರ ಉತ್ಪಾದನೆಗೆ ಸಹಕರಿಸ್ತಾ ಇದೆ. ಇಂತಹ 2 ಮಹತ್ವದ ಸಂಸ್ಥೆಗಳು ಅಧ್ಯಕ್ಷರಿಲ್ಲದೆ ನೆನೆಗುದಿಗೆ ಬಿದ್ದಿವೆ. ಕಳೆದ 1 ವರ್ಷದಿಂದ ಅಧ್ಯಕ್ಷರ ನೇಮಕಕ್ಕೆ ಸರ್ಕಸ್ ನಡೆಯುತ್ತಲೇ ಇದೆ. ನಮ್ಮಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಏನಿದೆ, ಆಕ್ಟ್ 1959 ಅಲ್ಲಿ ಸೆಕ್ಷನ್ 27F4 ಕ್ಲಿಯರ್ಲಿ ಸ್ಟೇಟ್ಸ್ 15 ದಿವಸ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆದ 15 ದಿವಸದ ಒಳಗಡೆ ಅವರು ಸಿಇಒ ಅದರ ಚುನಾವಣೆ ಪದಾಧಿಕಾರಿಗಳ ಚುನಾವಣೆ ಮಾಡಬೇಕು ಅಂತಕ್ಕಂಥ ಆಕ್ಟ್ ಅಲ್ಲಿದೆ. ಅದನ್ನ ವೈಲೇಷನ್ ಮಾಡ್ಕೊಂಡು ಇವರು ಅಡ್ಮಿನಿಸ್ಟ್ರೇಟರ್ ಹಾಕೊಂಡು ಹೋದ್ರೆ ಅದು ಆ ಸಂಸ್ಥೆಗೆ ಅಗೌರವ. ಕರ್ನಾಟಕ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಇಡೀ ದೇಶದಲ್ಲಿ ತನ್ನದೇ ಆದಂತ ಗೌರವ ಇದೆ. ಅದಕ್ಕೆ ಅಂತ ಒಂದು ಸಂಸ್ಥೆ ಗೌರವವನ್ನ ಹಾಳು ಮಾಡುವಂತ ಕೆಲಸ ಇದಷ್ಟೇ. ರೈತರ ಜೀವನಾಡಿಯಾಗಿರುವಂತಹ ಈ ಸಂಸ್ಥೆಯ ಮೇಲೆ ಹಿಡಿತ ಸಾಧಿಸಲು ರಾಜಕೀಯ ಜಟಾಪಟಿ ನಡೀತಾ ಇದೆ. ಕೆಎಂಎಫ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಟೀಮ್ ನಡುವೆ ಸಮರ ನಡೆಯುತ್ತಿದೆ. ತಮ್ಮ ಸಹೋದರ ಡಿಕೆ ಶಿವಕುಮಾರ್ಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಡಿಕೆ ಶಿವಕುಮಾರ್ 1 ವರ್ಷದಿಂದ ಯಾರಿಗೂ ಅಧ್ಯಕ್ಷರಾಗಲು ಬಿಡ್ತಾ ಇಲ್ಲ. ಅತ್ತ ಮಾತು ಕೊಟ್ಟಂತೆ ತಮ್ಮ ಆಪ್ತ ರಾಘವೇಂದ್ರ ಹಿಟ್ನಾಳ್ ಮತ್ತು ಭೀಮರಾಯಕ್ಕೆ ಅಧ್ಯಕ್ಷ ಸ್ಥಾನ ಇರಲಿ ಅಂತ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ರು. ಇದರ ನಡುವೆ ಮಾಲೂರು ಶಾಸಕ ನಂಜೇಗೌಡ ಅಧ್ಯಕ್ಷರಾಗಲು ತೀವ್ರ ಪ್ರಯತ್ನ ಮಾಡಿದ್ರು. ಈ ಜಟಾಪಟಿಯಿಂದ ಕೆಎಂಎಫ್ ಸಂಸ್ಥೆ ಅಧ್ಯಕ್ಷರಿಲ್ಲದೆ ಬಳಲುತ್ತಿದೆ. ಇನ್ನು ಅಪೆಕ್ಸ್ ಬ್ಯಾಂಕ್ ಕಥೆಯೂ ಕೂಡ ಅಷ್ಟೇ. ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಹೇಳಿದ ಬಳಿಕ ಆ ಜಾಗಕ್ಕೆ ಸಚಿವ ಸ್ಥಾನ ಕಳೆದುಕೊಂಡ ರಾಜಣ್ಣ ತೀವ್ರ ಪ್ರಯತ್ನ ಮಾಡಿದ್ರು. ಇದಕ್ಕೂ ಮುಂಚಿತವಾಗಿ ತಮ್ಮ ಸಂಬಂಧಿ ಎಸ್ ರವಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ಪ್ರಯತ್ನ ಮಾಡಿದ್ದ ಡಿಕೆ ಶಿವಕುಮಾರ್ ರಾಜಣ್ಣನವರ ಪಟ್ಟುಗಳಿಗೆ ಬೇಸತ್ತು ಸುಮ್ಮನಾಗಿದ್ರು. ಯಾವಾಗ ರಾಜಣ್ಣ ಅಧ್ಯಕ್ಷರಾಗಲು ಪ್ರಯತ್ನ ಮಾಡಿದ್ರು ಆಗ ಹೈಕಮಾಂಡ್ ಮೂಲಕ ಚುನಾವಣೆಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ರು. ಈಗ ಅವರೇ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದು ಈಗಲಾದರೂ ಈ ಹುದ್ದೆಗಳಿಗೆ ಸಾರಥಿಗಳ ನೇಮಕವಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಮಾಡೋಣ, ಮುಖ್ಯಮಂತ್ರಿಗಳ ಜೊತೆಗೆ ಡೈರೆಕ್ಟರ್ಗಳ ಜೊತೆಗೆ ಕೂಡ್ಕೊಂಡು ಒಟ್ಟಿಗೆ ಮೀಟಿಂಗ್ ಮಾಡ್ತೀವಿ, ಮಾಡ್ಕೊಂಡು ಅದನ್ನು ಸರಿ ಮಾಡಿಕೊಡ್ತೀವಿ. ಎರಡೂ ಅದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಹಿಂದೆ ಚುನಾವಣೆ ನಡೆದ ಹಾಗೆ ಇತ್ತು ಸರ್. ಹಿಂದೆ ಈಗಲ್ಲ, ಈಗ ಕೂತ್ ಮಾಡ್ತೀವಿ. ಎಷ್ಟು ದಿನದ ಒಳಗಡೆ ಆಗ್ಬೋದು ಅಂತ ಸರ್? ಮಾಡೋಣ, ಮುಖ್ಯಮಂತ್ರಿಗಳ ಕಡೆ ಸಮಯ ತಗೋತೀವಿ, ಡೈರೆಕ್ಟರ್ ಕರಿತೀವಿ, ಡೈರೆಕ್ಟರ್ ನಾವು ಎಲ್ಲರೂ ಸೇರ್ಕೊಂಡು ಅವರ ಸಲಹೆಯನ್ನು ತಗೋತೀವಿ, ಡೈರೆಕ್ಟರ್ಗಳ ಅಭಿಪ್ರಾಯನೂ ಸಂಗ್ರಹ ಮಾಡ್ತೀವಿ, ತಗೊಂಡು ಕೆಎಂಎಫ್ ಮತ್ತು ಅಪೆಕ್ಸ್ ಬ್ಯಾಂಕ್ ಆಫೀಸ್ ಬೇರೆ ಮಾಡಬೇಕಾಗಿದೆ ಮಾಡ್ತೀವಿ. ಒಟ್ಟಿನಲ್ಲಿ ಹೊಸ ಸರ್ಕಾರ ಬಂದ ಬಳಿಕ ಈ 2 ಸಂಸ್ಥೆಗಳಿಗೆ ಚುನಾವಣೆ ನಡೆಯುತ್ತೆ ಎಂಬ ನಿರೀಕ್ಷೆ ಗರಿಗೆದರಿದೆ. ಈ ಬಗ್ಗೆ ಸಹಕಾರ ಸಚಿವ ಲಕ್ಷ್ಮಣ ಸವದಿ ನಿರ್ವಹಿಸುವ ಪಾತ್ರ ಪ್ರಾಮುಖ್ಯತೆ ಪಡೆದಿದೆ. ಇನ್ನಾದರೂ ಈ 2 ಮಹತ್ವದ ಸಂಸ್ಥೆಗಳಿಗೆ ಸಾರಥಿಗಳ ಆಯ್ಕೆಯಾಗುತ್ತಾ ಅಂತ ಕಾದು ನೋಡಬೇಕಿದೆ.